ಕುಲುಷಿತ ನೀರು ಕುಡಿದು ಒಬ್ಬ ಯುವಕ 22 ವರ್ಷದವನು ಕನಕರಾಜ್ ಅಂತೇಳಿ ಸತ್ತಿದ್ದಾನೆ. ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆಲ್ಲ ಸಾಂತ್ವನ ಹೇಳಲಿಕ್ಕೋಸ್ಕರ ಬಂದಿದ್ದೆ. ನಾನು ಇದು ಬೋಗಾದಿ ಪಟ್ಟಣ ಪಂಚಾಯತಿ ಸೇರಿದಂಥ ಗ್ರಾಮ. ನಾನು ಹಿಂದೆ MLA ಆಗಿದ್ದದ್ದು ಇಲ್ಲಿಂದ 5 ಸಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ MLA ಆಗಿದ್ದೆ. ಈ ಊರಿನಲ್ಲಿ ಎಲ್ಲ ಯಾವಾಗಲೂ ಕೂಡ ನನಗೆ 100ಕ್ಕೆ 100 ವೋಟ್ ಹಾಕ್ತೀನಿ. ಸೊ ಅಧಿಕಾರಿಗಳ ತಪ್ಪಿನಿಂದ ಕುಲುಷಿತ ನೀರನ್ನು ಕುಡಿದು ಕಾಲರ ಇಲ್ಲಿ ಇದಾಗಿದೆ, ಬ್ರೇಕ್ ಡೌನ್ ಆಗಿದೆ. ಸೊ ಇವನು ಪಾಪ ಯಂಗ್ಸ್ಟರ್ ಕನಕರಾಜ್ ಅಂತೇಳಿ 22 ವರ್ಷದವನು ಸತ್ತೋಗಿದ್ದಾನೆ. ಅವರ ಕುಟುಂಬದವ್ರಿಗೆ ಅವ್ರ ತಂದೆನೂ ಕೂಡ ಇಲ್ಲ. ಒಬ್ಬ ಅಣ್ಣ ಇದ್ದಾನೆ. ಅವನು ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವನಿಗೆ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದಿಂದ ಆ ಹುಡುಗನಿಗೆ ಸತ್ತಿದ್ದಾನಲ್ಲ ಅವ್ರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಘೋಷಣೆ ಮಾಡಿದ್ದೀವಿ. ಕುಲುಷಿತ ನೀರು ಕುಡಿದು ಇದಾಗಿದೆ. ಕಾಲರ ಅಂದ್ರೆ ಏನು ಕಾಲರ ಅಂದ್ರೆ ಏನಯ್ಯ? ಏನು ವಾಂತಿ ಬೇದಿ ಆಗದೆ ಕಾಲರ ನಡಿ ಇಲ್ಲಪ್ಪ. ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ 3 ಜನ ಅವೆಲ್ಲ ಈಗೆಲ್ಲ ಸರಿ ಮಾಡ್ಲಿಕ್ಕೆ ಹೇಳಿದೀವಿ. ಅದೆಲ್ಲ ಇದು ಬೋಗಾದಿ ಪಟ್ಟಣ ಪಂಚಾಯತಿಗೆ ಬರ್ತದೆ ಈ ಊರು. ಅಲ್ಲಿ ಸಂಬಂಧಪಟ್ಟಂಥ ಚೀಫ್ ಆಫೀಸರು, ಎಕ್ಸಿಕ್ಯೂಟಿವ್ ಆಫೀಸರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅವನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಈಗ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಮತ್ತು ಎಲ್ಲೆಲ್ಲಿ ಈ ಥರ ನೀರು ಕುಲುಷಿತ ಆಗ್ತಕ್ಕಂಥ ಅವಕಾಶಗಳಿದೆ ಅವೆಲ್ಲನೂ ಕೂಡ ಸರಿ ಮಾಡ್ತಕ್ಕಂಥ ಇಲ್ಲ. ಅದಕ್ಕೆ ಅದೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ. ಕುಡಿಯೋ ನೀರು ಶುದ್ಧವಾಗಿರೋ ನೀರು ಕುಡಿದೇ ಹೋದರೆ ಬರೀ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ, CEO ಸಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಯಾರು ಇದ್ದಾರೆ ಡೈರೆಕ್ಟರ್ ಇದ್ದಾರೆ ಅವ್ರನ್ನೇ ಸಸ್ಪೆಂಡ್ ಮಾಡ್ತೀವಿ.